ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 582 ಪಾಯಿಂಟ್ಸ್ ಗೇನ್ ಆಗಿ 59,689 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 159 ಪಾಯಿಂಟ್ಸ್ ಗೇನ್ ಆಗಿ 17,557 ಅಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 186 ಪಾಯಿಂಟ್ಸ್ ಗೇನ್ ಆಗಿ 40,999 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 806 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸು 947 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಬಗ್ಗೆ ಮಾತಾಡಿಕೊಂಡ್ರೆ ಇಲ್ಲಿಂದ ತುಂಬ ಟೈಮ್ ಬ್ಯಾಕಿಂದ ನಾವು ಅಂದ್ಕೊಳ್ತಾ ಬರ್ತಿರೋದು 17,300 ಟು 16,700 ಈ ರೇಂಜನ್ನೇ ನಾವು ನೋಡ್ತಾ ಇದ್ದೀವಿ ಅಂತಲ್ವಾ. ಆ್ಯಂಡು 17,250 ಟು 300 ಈ ರೇಂಜ್ ಬಿಲೋ ಇರೋವರೆಗೂ ನಾವು ಮಾರ್ಕೆಟ್ ರಿಲೇಟೆಡ್ ಆಗಿ ಬೇರಿಷಾಗಿ ಇದ್ವಿ ಅಂತ ಮಾತಾಡ್ಕೊಂಡಿದ್ವಿ. ಆದರೆ ಆ ರೇಂಜ್ನ ಬ್ರೇಕ್ಔಟ್ ಮಾಡಿದ ಮೇಲೆ ನಿಫ್ಟಿ ಓವರ್ ದ ಪೀರಿಯಡ್ ಕನ್ಸಾಲ್ಟೇಷನ್, ಅದಾದಮೇಲೆ ಅಗೈನ್ ಮಾರ್ಕೆಟ್ಟು ಒನ್ ಡೈರೆಕ್ಷನಲ್ಲಿ, ಪರ್ಟಿಕ್ಯುಲರ್ ಆಗಿ ನಿಫ್ಟಿ ಒನ್ ಡೈರೆಕ್ಷನಲ್ ಆಗಿ ಅಪ್ಸೈಡ್ಗೆ ಮೂವ್ ಆಗ್ತಿದೆ. ಇದರ ಬ್ಯಾಕ್ ನಿಫ್ಟಿನ ಇಷ್ಟೊಂದು ಸ್ಟ್ರಾಂಗ್ ಆಗಂತೂ ನಡೆಸ್ತಾ ಇರೋದು ಬ್ಯಾಕ್ IT ಸ್ಪೇಸ್ ಆ್ಯಂಡ್ ಇವನ್ ಫೈನಾನ್ಷಿಯಲ್ ಸ್ಪೇಸಲ್ಲಿರುವಂಥ HDFC ಆ್ಯಂಡ್ HDFC ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಈ ಸ್ಟ್ರಾಂಗ್ ಮೂವ್ ಬ್ಯಾಕ್ ಅಂತೂ ಇದೆ. ಇಲ್ಲಿಂದ ಫರ್ದರ್ ಆಗಿ ನಾವು ಮಾರ್ಕೆಟ್ನ ಹೇಗೆ ನೋಡಬೇಕು, ಯಾವ್ಯಾವ ಲೆವೆಲ್ಸ್ ನಾವು ಅಬ್ಸರ್ವ್ ಮಾಡಬೇಕು, ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಕೆ ಮುಂಚೆ ಒಂದ್ಸಲಿ ಗ್ಲೋಬಲ್ ಆಗಿರೋಂಥ ಸಿನಾರಿಯೋನ ಆ್ಯಂಡ್ ನಾಳೆ ಇವೆಂಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ರೀಸೆಂಟ್ ಡೇಸಲ್ಲಿ US ನಲ್ಲಿ ರಿಲೀಸ್ ಆಗಿರೋಂಥ ಡೇಟಾ ನಾವು ಗಮನಿಸ್ತಾ ಇದ್ದೀವಲ್ವಾ. ಫಸ್ಟು ISM ಮ್ಯಾನುಫ್ಯಾಕ್ಚರಿಂಗ್ ಡೇಟಾ, ಇದಾದಮೇಲೆ ಫ್ಯಾಕ್ಟ್ರಿ ಆರ್ಡರ್ಸು, ಇದಾದಮೇಲೆ ಜಾಬ್ ಓಪನಿಂಗ್ಸು. ಈ ಜಾಬ್ ಡೇಟಾ ಅಲ್ಲ, ಇದು ಜಾಬ್ ಓಪನಿಂಗ್ಸು. ಈ ಮೂರೂ ವೀಕ್ ಆಗೇ ಬಂದಿವೆ. ಮೀನ್ಸ್ ಎಕನಾಮಿಕ್ ಪರವಾಗಿ ನೋಡ್ತಾ ಇದ್ರೆ ಅದು ನಾವು ನೆಗೆಟಿವ್ ಆಗಿ ನೋಡಬೇಕು. ಇನ್ಫ್ಯಾಕ್ಟ್ ಈ ಡೇಟಾ ಬಂದ ಮೇಲೆ US ಮಾರ್ಕೆಟ್ಸು ಸ್ವಲ್ಪ ಜಾಸ್ತಿ ಆಗಿ ಅದಾದಮೇಲೆ ಡೇ ಲೋಸ್ನಲ್ಲಂತೂ US ಮಾರ್ಕೆಟ್ಸು ಕ್ಲೋಸ್ ಆಗಿವೆ. ಮೀನ್ಸ್ US ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ರೀಸೆಂಟ್ ಡೇಸಲ್ಲಿ ಒಂದು ಗುಡ್ ಮೊಮೆಂಟಮ್ ಅಂತೂ ಇಲ್ಲ ಟಾಪ್ ಸೈಡ್ಗೆ. ಬಟ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ ಕಂಪೇರ್ಡ್ ವಿತ್ US ಇಕ್ವಿಟಿ ಮಾರ್ಕೆಟ್ಸು ಇಲ್ಲಿಂದ ತುಂಬ ಟೈಮ್ ಬ್ಯಾಕಿಂದಾನು ಅಂಡರ್ ಪರ್ಫಾರ್ಮ್ ಮಾಡ್ತಾ ಬರ್ತಿದೆ ಅಲ್ವಾ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸು. ಅದಕ್ಕೋಸ್ಕರನೇ ನಮ್ಮ ಮಾರ್ಕೆಟ್ಸಲ್ಲಿ ಡೈರೆಕ್ಷನಲ್ ರ್ಯಾಲಿ ನಮಗೆ ಕಾಣಿಸ್ತಾ ಇದೆ ಅಪ್ ಸೈಡ್ಗೆ. ಬಟ್ ಇದಕ್ಕೆ ಪ್ಯಾರಲಲ್ ಆಗಿ ಗ್ಲೋಬಲ್ ಆಗಿರುವಂಥ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸು ಆ್ಯಂಡ್ ಬ್ರೋಕಿಂಗ್ ಫರ್ಮ್ಸ್ ಅವರು ಹೇಳ್ತಿರೋದು ಸ್ಟೇಟ್ಮೆಂಟ್ಸ್ ನಾವು ಗಮನಿಸ್ತಾ ಇದ್ರೆ, ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಇಲ್ಲಿಂದ ನೆಕ್ಸ್ಟ್ 12 ಮಂತ್ಸಲ್ಲಿ ನಿಫ್ಟಿ ರಿಲೇಟೆಡ್ ಆಗಿ 20,000 ಟಾರ್ಗೆಟ್ನ ಆ್ಯಂಡ್ ಇಲ್ಲಿಂದ ಓವರ್ ದ ಪೀರಿಯಡ್ ನೆಕ್ಸ್ಟ್ ಮಂತ್ಸಲ್ಲಿ ಇವರು ಬ್ಯಾಂಕ್ಸ್ ಅಂಡ್ ಸಿಮೆಂಟ್ ಸ್ಟಾಕ್ಸ್ನಲ್ಲಿ ಪ್ಲೇ ಮಾಡಬೇಕಂತ ಅನ್ಕೊಂಡಿರೋ ಹತ್ರ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಬರ್ನ್ಸ್ಟೈನ್ ಅವರು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸನ್ನು ಕಂಪೇರ್ ಮಾಡಿದ್ರೆ ಬೇರೆ ಇಕ್ವಿಟಿ ಮಾರ್ಕೆಟ್ಸಲ್ಲಿ ಇನ್ನೂ ಜಾಸ್ತಿ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದೆ ಎಲ್ಲ ರೀಸೆಂಟ್ ಟೈಮ್ಸಲ್ಲಿ. ಸೊ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸು ಅಂಡರ್ ಪರ್ಫಾರ್ಮ್ ಮಾಡಿರೋ ಕಾರಣವಾಗಿ ಇಲ್ಲಿಂದ ಬೆಟರ್ ಪ್ಲೇನ ಇಂಡಿಯನ್ ಮಾರ್ಕೆಟ್ಸಲ್ಲಿ ಕಾಣಿಸ್ತಾ ಇದೆ ಅಂತ ಇವರು ಫೈನಾನ್ಷಿಯಲ್, ರಿಯಲ್ ಎಸ್ಟೇಟ್ ಅಂಡ್ ಸಿಮೆಂಟ್ ಕಂಪನೀಸ್ನಲ್ಲಿ ಪ್ಲೇ ಮಾಡಬೇಕು ಅನ್ಕೊಳ್ಳೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಇವೇ ಸಿಮಿಲರ್ ಕಮೆಂಟ್ಸ್ ಮೋರ್ಗನ್ ಸ್ಟ್ಯಾನ್ಲಿ ಅವರಿಂದನೂ ಕಾಣಿಸ್ತಾ ಇರೋದು. ಇವರೆಲ್ಲ ಹೇಳ್ತಿರೋದು ಒಂದೇ, ಕಂಪೇರ್ಡ್ ವಿತ್ ಗ್ಲೋಬಲ್ ಮಾರ್ಕೆಟ್ಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಬೆಟರ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇದೊಂದು ಪಾಸಿಟಿವ್. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ಎಫ್ಐಸು ಬಿಗ್ ಸೆಲ್ಲರ್ಸ್ ಆಗಿ ಕಾಣಿಸ್ತಾ ಇಲ್ಲ, ಪಾಸಿಟಿವ್ ಆಗಿ ಬೈಯರ್ ಸೈಡ್ ಕಾಣಿಸ್ತಾ ಇದ್ದಾರೆ. ಇದೊಂದು ಅನದರ್ ಪಾಸಿಟಿವ್. ಇದರ ಜೊತೆಗೆ ಈಗ ರಿಲೀಸ್ ಆಗಿರುವಂಥ ಬ್ಯಾಂಕಿಂಗ್ ಡೇಟಾನು ಗಮನಿಸ್ತಾ ಇದ್ರೆ HDFC ಬ್ಯಾಂಕ್ ಆದ್ರು, ಬಜಾಜ್ ಫೈನಾನ್ಸ್ ಆದ್ರು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸು ಆ್ಯಂಡ್ M&M ಫೈನಾನ್ಸ್, ಇವನ್ ಫೆಡರಲ್ ಬ್ಯಾಂಕ್ಸು ಆ್ಯಕ್ಚುಲಿ ಸಮ್ ಎಕ್ಸ್ಟೆಂಟ್ ಅವರ ಡೇಟಾನು ಪಾಸಿಟಿವ್ ಆಗೇ ಇದೆ. ಬಟ್ ಇಲ್ಲಿ ನಾವು ನೆಗೆಟಿವ್ ಆಗಿರೋದು ಫೆಡರಲ್ ಬ್ಯಾಂಕ್ ರಿಲೇಟೆಡ್ ಆಗಿ ಮಾತಾಡ್ಕೊಳ್ಳೋಣ. ಬಟ್ ಓವರಾಲ್ ಆಗಿ ಫೈನಾನ್ಷಿಯಲ್ ಸ್ಪೇಸಲ್ಲಿ ಪಬ್ಲಿಷ್ ಆಗ್ತಿರೋಂಥ ಡೇಟಾ ಎಲ್ಲನೂ ಅಟ್ರಾಕ್ಟಿವ್ ಆಗಿ ಪಾಸಿಟಿವ್ ಆಗೇ ಇದೆ. ಸೊ ಫೈನಾನ್ಷಿಯಲ್ ರಿಲೇಟೆಡ್ ಆಗಿ ಮೀನ್ಸ್ ಈ ಬ್ಯಾಂಕ್ಸ್ ಆ್ಯಂಡ್ NBFC ರಿಲೇಟೆಡ್ ಆಗಿ ರಿಲೀಸ್ ಆಗ್ತಿರೋಂಥ ಡೇಟಾ ಪಾಸಿಟಿವ್ ಆಗಿರೋದು, ಎಫ್ಐಸು ಬೈ ಸೈಡ್ ಕಾಣಿಸ್ತಾ ಇರೋದು, ಆ್ಯಂಡ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸು ಇಂಡಿಯಾನ ಅಟ್ರಾಕ್ಟಿವ್ ಆಗಿ ಮಾರ್ಕೆಟ್ ಆಗ ಹೇಳ್ತಾ ಇರೋದು, ನೆಕ್ಸ್ಟ್ 12 ಮಂತ್ಸಲ್ಲಿ ನಿಫ್ಟಿನ 20,000 ಟಾರ್ಗೆಟ್ ಅಂತ ಹೇಳ್ತಾ ಇರೋದು, ಇವೆಲ್ಲಾನು ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಪ್ಲೇ ಆಗ್ತಿರೋಂಥ ಇವೆಂಟ್ಸ್. ಆದರೆ ಇಲ್ಲಿ ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಇಲ್ಲಿವರೆಗೂ ಹೇಗೆ ನಡೀತಾ ಬಂದಿದೆ, ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಿದ್ರು, ಮೀನ್ಸ್ ಎಕಾನಮಿ ಹರ್ಟ್ ಆಗ್ತಿದೆ ಅಂತ ಮ್ಯಾಕ್ರೋ ಡೇಟಾ ನಮಗೆ ಯಾವಾಗಲೂ ಆಚೆ ಬಂದಿಲ್ಲ. ಆದರೆ ಈಗ ISM ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ವೀಕ್ ಆಗಿ ಬಂದಿದೆ, ಫ್ಯಾಕ್ಟ್ರಿ ಆರ್ಡರ್ಸು ವೀಕ್ ಆಗಿ ಬಂದಿದೆ, ಆ್ಯಂಡ್ ಜಾಬ್ ಓಪನಿಂಗ್ಸೂ ವೀಕ್ ಆಗೇ ಬಂದಿದೆ. ಸೊ ಇಲ್ಲಿವರೆಗೂ ಮಾರ್ಕೆಟ್ ಯಾವ ಬ್ಯಾಡ್ ಅಪ್ಡೇಟ್ ಬಂದ್ರು ಆರ್ ಬ್ಯಾಡ್ ಡೇಟಾನು ಬಂದ್ರೂ ಅದನ್ನು ಗುಡ್ಡಾಗಿ ರೀಡ್ ಮಾಡಿದೆ. ಬಿಕಾಸ್ ಬ್ಯಾಡ್ ಔಟ್ಕಮ್ಸ್ ಬರ್ತಾ ಇದ್ರೆ ಎಕಾನಮಿ ಪರವಾಗಿ ಫೆಡ್ ಅವರು ಹಿಂದಕ್ಕೆ ಹೋಗ್ತಾರೆ. ಆದರೆ ಈಗ ರೀಸೆಂಟ್ ಟೈಮ್ಸಲ್ಲಿ ಫೆಡ್ ಅವರು ಹೇಗೋ ನಾವು ಇನ್ನು ಸ್ಲೋ ಆಗಿ ಮೂವ್ ಆಗ್ತೀವಿ, ಅಷ್ಟೊಂದು ಜಾಸ್ತಿ ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅಂತ ಹೇಳಿದಾರಲ್ವಾ. ಅದರಿಂದ ಇಲ್ಲಿಂದ ಬರ್ತಿರುವಂಥ ಬ್ಯಾಡ್ ಡೇಟಾನ ಮಾರ್ಕೆಟು ಬ್ಯಾಡ್ ಆಗಿ ನೋಡುತ್ತಾ ಅಥವಾ ಗುಡ್ ಆಗಿ ನೋಡುತ್ತಾ ಅನ್ನೋದು ನಾವು ಗಮನಿಸಬೇಕು. ಈಗ ಈ ಡೇಟಾಸ್ ಎಲ್ಲ ಆಗೋಗಿದೆ ಅಲ್ವಾ ಅಂದರೆ ಇನ್ಯಾವ ಡೇಟಾ ಇದೆ ಗಮನಿಸೋಕು ಅಂದರೆ ISM ಸರ್ವಿಸ್ ಡೇಟಾ ಬರುತ್ತೆ ಈ ವೆನಸ್ಡೇ. ಮೀನ್ಸ್ ಇವತ್ತು ಆದಮೇಲೆ ಗ್ಲೋಬಲ್ ಆಗಿ ನಾವು ಮಾತಾಡಿಕೊಂಡ್ರೆ ಫ್ರೈಡೇ ಇಂಪಾರ್ಟೆಂಟ್ ಡೇಟಾ ನಮಗೆ ಜಾಬ್ಸ್ ಡೇಟಾ ಅಪ್ಡೇಟ್ ಆಗುತ್ತೆ. ಆ್ಯಕ್ಚುಲಿ US ಫೆಡ್ ಅವರು
CPI ಇನ್ಫ್ಲೇಷನ್ನ ನೋಡ್ತಾರೆ, ಹಾಗೆ ಜಾಬ್ಸ್ ಡೇಟಾನೇ ನೋಡ್ತಾರೆ. ಇವೆರಡನೇ ಅವರು ಇಂಪಾರ್ಟೆಂಟ್ ಆಗಿ ನೋಡೋದು. ಇದು ನಮಗೆ ಫ್ರೈಡೇ ಅಪ್ಡೇಟ್ ಆಗುತ್ತೆ. ಈ ವೆನೆಸ್ಡೇಗೆ ಫ್ರೈಡೇಗೆ ಮಧ್ಯದಲ್ಲಿರುವಂಥ ಥರ್ಸ್ಡೇ ಮೀನ್ಸ್ ನಾಳೆ ನಮಗೆ RBI ಅವರು ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗು ಔಟ್ಕಮು ಬರುತ್ತೆ. ಅದು ಥರ್ಸ್ಡೇ ಎಕ್ಸ್ಪೈರಿನೂ ಇವೆರಡು ಕಾಂಬಿನೇಷನ್ ಪ್ಲೇ ಆಗುತ್ತೆ. ಅದರಿಂದ ನಾಳೆ ಮಾರ್ಕೆಟ್ ಸ್ವಲ್ಪ ವೋಲಟಿಲಿಟಿ ಆಗಿರೋದಕ್ಕೆ ಪ್ರಾಬಬಿಲಿಟಿ ಇದೆ. ನೆಕ್ಸ್ಟ್ ಪ್ರೆಸೆಂಟ್ ಇರೋಂಥ ಲೆವೆಲ್ಸಿಂದ ಮಾರ್ಕೆಟ್ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ ಫ್ರೆಂಡ್ಸ್ 17,250 to 17,300 ಈ ಬಿಗ್ ರೆಸಿಸ್ಟೆಂಟ್ನ ದಾಟದ ಮೇಲೆ ಮಾರ್ಕೆಟ್ ನಿಯರ್ಲಿ ಇನ್ನೊಂದು 250 ಪಾಯಿಂಟ್ಸ್ ಹತ್ರ ಮೂವ್ ಆಗಿದೆ. ಅದರಿಂದ ಇಷ್ಟೊಂದು ಡೈರೆಕ್ಷನಲ್ಲಿ ಇಷ್ಟು ಡೇಸ್ ಒಂದೇ ಡೈರೆಕ್ಷನಲ್ ಆಗಿ ಮಾರ್ಕೆಟ್ ಮೂವ್ ಆಗ್ತಿರೋದ್ರಿಂದ ಅಟ್ಲೀಸ್ಟ್ 1 or 2 ಡೇಸು ಡೌನ್ ಸೈಡ್ ಕನ್ಸಾಲ್ಟೇಷನ್ ಆದಮೇಲೆ ಅಟ್ಲೀಸ್ಟ್ ಸ್ವಲ್ಪ ಕರೆಕ್ಷನ್ ಅಂತೂ ಬಂದರೆ ಆವಾಗ ಅಲ್ಲಿಂದ ಬಿಲ್ಡ್ ಆಗ್ತಿರೋಂಥ ಅಪ್ಸೈಡ್ ಮೂಮೆಂಟಮ್ಗೆ ಇನ್ನೂ ವ್ಯಾಲ್ಯೂ ಇನ್ನೂ ಸ್ಟ್ರೆಂತ್ ಅನ್ನೋದು ನಾವು ಇರುತ್ತೆ. ಸೊ ಒನ್ ಡೈರೆಕ್ಷನಲ್ ಆಗಿ ಇಷ್ಟು ಡೇಸಿಂದ ಮಾರ್ಕೆಟ್ ರ್ಯಾಲಿ ಆಗ್ತಿದೆ ಅಲ್ವಾ, ಅದರಿಂದ ನೆಕ್ಸ್ಟ್ ಕನ್ಸಾಲ್ಟೇಷನು ಮಾರ್ಕೆಟ್ನಲ್ಲಿ ಬಿಲ್ಡ್ ಆಗಬೇಕನ್ನೋದು ನೆಸಸರಿ ಇಲ್ಲ ಅಂತ ಬೇರೆ ಮಾರ್ಕೆಟ್ಸ್ಗೆ ಅಂದ್ರೂ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮ್ ಮಾಡಿದೆ ಅಲ್ವಾ. ಆ ಥರ ಇದ್ದಾಗ ಈಗ ಔಟ್ ಪರ್ಫಾರ್ಮ್ ಮಾಡಬೇಕಂತ ಅಂದ್ಕೊಂಡು ಒಂದು ವೇಳೆ ಮಾರ್ಕೆಟ್ ಇಲ್ಲಿಂದ ರ್ಯಾಲಿ ಆಗೋ ಪ್ರಯತ್ನ ಮಾಡಿದ್ರೆ ಪ್ರೆಸೆಂಟ್ ಇರೋವಂಥ ಸ್ಟ್ರಕ್ಚರ್ನ ಶಾರ್ಟ್ ಟರ್ಮು ಪ್ರೆಸೆಂಟ್ ಇಂಟ್ರಾಡೇಲಾದರೂ ಅಪ್ಕಮಿಂಗ್ ವೀಕ್ಸಲ್ಲಿ ರಿಲೇಟೆಡ್ ಆಗಾದರೂ 17,250 to 17,300 ಈ ಲೆವೆಲ್ ಅಬವ್ ಇರೋವರೆಗೂ ನಾನು ಮಾರ್ಕೆಟ್ನ ಬುಲ್ಲಿಶ್ ಆಗೇ ನೋಡ್ತಿದ್ದೀನಿ. ಬಟ್ ಅದೇ ಲೆವೆಲ್ಸ್ ಕ್ಲೋಸ್ ಆದಮೇಲೆ ನಾವು ಮಾತಾಡ್ಕೊಂಡ್ರೆ ರಿಸ್ಕ್ ರಿವಾರ್ಡ್ ಬೆಟರ್ ಆಗಿರುತ್ತೆ ಅಂತ ಅಂದ್ಕೊಂಡ್ರೆ ಬಟ್ ಇಲ್ಲಿಂದ 250 to 270 ಪಾಯಿಂಟ್ಸ್ ಅಬೋವ್ ಇದೆ ಅಲ್ವ ಮಾರ್ಕೆಟ್. ಅದರಿಂದ ಇನ್ ಇಂಟ್ರಾಡೇ ಅಪ್ಕಮಿಂಗ್ ಟೈಮ್ಸಲ್ಲಿ ಯಾವ ಥರ ಅಪ್ಸೈಡ್ ಆರ್ ಬುಲ್ಲಿಶ್ ಮೂವ್ ಪ್ಲೇ ಮಾಡಬೇಕಂತ ಅಂದ್ಕೊಂಡ್ರು 17,800 ಹತ್ರ ಬಂದಾಗ ಸ್ವಲ್ಪ ಕಾಶಿಯಸ್ ಆಗಿರಿ. ಪರ್ಸ್ನಲಿ ನಾನು ಅನ್ಕೊಂತಿರೋದು ಇವನ್ ನಾಳೆನು ಆರ್ ಅಪ್ಕಮಿಂಗ್ ಟೈಮ್ಸಲ್ಲಾದರೂ ಗ್ಯಾಪ್ ಅಪ್ ಆಗಿ ಇಲ್ಲಿಂದ ಅಪ್ಸೈಡ್ಗೆ ಮೂವ್ ಆಗ್ತಾ ಇದ್ರು 17,800 ಹತ್ರ ಲಿಟಲ್ ಪ್ರಾಫಿಟ್ ಬುಕಿಂಗ್ ಆರ್ ಕನ್ಸಾಲ್ಟೇಷನ್ ಮಾರ್ಕೆಟ್ನಲ್ಲಿ ಪಾಸಿಬಿಲಿಟಿ ಆಗಬಹುದು. ಅಂಡ್ ಆನ್ ಇಂಟ್ರಾಡೇ ಬೇಸಸ್ 17,570 ಝೋನ್ ಅಬೋವ್ 17,660 ಅಂಡ್ ಅದರ ಅಬೋವ್ 17,800ನ ನಾನು ಆ್ಯಕ್ಚುಲಿ ನೋಡ್ತಿರೋಂಥ ಇಂಪಾರ್ಟೆಂಟ್ ರೆಸಿಸ್ಟೆಂಟ್. ಅಂಡ್ ಈಗ ಕ್ಲೋಸ್ ಆಗಿರೋಂಥ ಲೆವೆಲ್ಸ್ ಇಂದ ನಾಳೆ ಲೆವೆಲ್ಸ್ ಯಾವುದಾದ್ರೂ ಬುಲ್ಲಿಶ್ ಆಗಿ ಪ್ಲೇ ಮಾಡಬೇಕಂತ ಅನ್ಕೊಂಡ್ರೆ 17,570 ನಿಫ್ಟಿ ಆ ಝೋನ್ ಬಿಲೋ ಇರೋವರೆಗೂ ನಾನು ಬುಲ್ಲಿಶ್ ಆಗಿ ಆರ್ ಪಾಸಿಟಿವ್ ಟ್ರೇಡ್ನಂತ ಅನ್ನೋದು ಪರ್ಸನಲಿ ತಗೋಬೇಕಂತ ಅನ್ಕೊಂತಿಲ್ಲ. ಅಬೋವ್ 17,570 ಲೆವೆಲ್ ನಾವೀಗ ಅನ್ಕೊಂಡಿರೋಂಥ ಲೆವೆಲ್ ಹತ್ರ ಟ್ರೇಡ್ ತಗೊಳ್ಳೋರು ಬುಲ್ಲಿಶ್ ಟ್ರೇಡ್ ತಗೊಳ್ಳೋರು ಸ್ವಲ್ಪ ಸ್ಟಾಪ್ ಲಾಸ್ನ ಇಟ್ಕೊಂಡು ಟ್ರೇಡ್ ಮಾಡಿ. ಆಸ್ ಆಫ್ ನೌ ಸ್ಟ್ರಕ್ಚರ್ ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲ್ಲಿಶ್ ಆಗೇ ಇದೆ. ಬಟ್ 17,800ನ ಮಾರ್ಕೆಟ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಗಮನಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ರೀಸೆಂಟಾಗಿ NSE ಅವರು ಒಂದು ಸರ್ಕ್ಯುಲರ್ನ ತೊಗೊಂಡ್ಬಂದಿದ್ದಾರಲ್ವಾ, ಅದರಲ್ಲಿ ಎಕ್ಸಿಸ್ಟಿಂಗ್ ಆಗಿರೋವಂಥ ಲಾಟ್ ಸೈಜು ನಿಫ್ಟಿನ 50 ಆಗಿ ಫಿನ್ ನಿಫ್ಟಿ ಆ್ಯಂಡ್ ನಿಫ್ಟಿ ಮಿಡ್ ಕ್ಯಾಪ್ ರಿಲೇಟೆಡ್ ಆಗಿ ಲಾಟ್ ಸೈಜ್ನ ಹಾಗೆ ಇಡ್ತಾ ಓನ್ಲಿ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಲಾಟ್ ಸೈಜ್ನ ಪ್ರೆಸೆಂಟ್ ಇರುವಂಥ 25 ಸೈಜಿಂದ 15ಗೆ ರಿವೈಸ್ ಮಾಡಿದ್ದಾರೆ. ಮೀನ್ಸ್ ಜೂನ್ ಕಾಂಟ್ರಾಕ್ಟ್ಸ್ವರೆಗೂ ಇರುವಂಥ ಲಾಟ್ ಸೈಜಸಲ್ಲಿ 25 ಮೇಂಟೈನ್ ಆಗ್ತಿದೆ. ಆದರೆ ಜುಲೈನಿಂದ ಬರ್ತಿರುವಂಥ ಕಾಂಟ್ರಾಕ್ಟ್ಸ್ನ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ ಎಲ್ಲಾನು 15ಗೆ ಲಾಟ್ ಸೈಜ್ನ ಚೇಂಜ್ ಮಾಡಿದ್ದಾರೆ. ಇದಕ್ಕೆ ಕಾರಣವಾಗಿ ಟ್ರೇಡರ್ಸ್ ಮೇಲೆ ಆರ್ ಇವನ್ ಎಂಟೈರ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಯಾವ ಥರ ಇಂಪ್ಯಾಕ್ಟ್ ಇರುತ್ತೆ, ಲೈಕ್ ಬ್ರೋಕರ್ಸ್ ಅಂಡ್ ಟ್ರೇಡ್ ಮಾಡ್ತಿರೋ ಅವ್ರಿಗೆ ಯಾವ ಥರ ಇಂಪ್ಯಾಕ್ಟ್ ಇರುತ್ತೆ ಅದ್ರ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ. ಫಸ್ಟ್ ಥಿಂಗ್, ಲಾಟ್ ಸೈಜು ಕಮ್ಮಿ ಮಾಡಿರೋ ಕಾರಣವಾಗಿ ಏನಾಗುತ್ತೆ, ಲಾಟ್ ಸೈಜು ಕಮ್ಮಿ ಮಾಡಿರೋ ಕಾರಣವಾಗಿ ಒಂದು ಕಾಂಟ್ರಾಕ್ಟ್ ವ್ಯಾಲ್ಯೂ ಕಮ್ಮಿ ಆಗೋಗುತ್ತೆ. ಬಿಕಾಸ್ 25ಇಂದ 15 ಮಾಡಿದ್ರೆ ನಂಬರ್ ಕಮ್ಮಿ ಆಗಿದೆ ಅಂದರೆ ಅದನ್ನು ಟ್ರೇಡ್ ಮಾಡ್ತಿರೋ ಅವ್ರಿಗೆ ಮಲ್ಟಿಪಲ್ ಪ್ಲೇಡ್ ಬೈ 25 ಮಾಡಿದ್ರೆ ಅದಕ್ಕಂದ್ರೆ 15 ಮಾಡಿದ್ರೆ ವ್ಯಾಲ್ಯೂ ಕಮ್ಮಿ ಆಗತ್ತಲ್ವಾ. ಅದರಿಂದ ಟ್ರೇಡರ್ಸ್ ಅವರಿಂದ ಕಲೆಕ್ಟ್ ಮಾಡುವಂಥ ಮಾರ್ಜಿನ್ ಮೀನ್ಸ್ ನಾವು ಪ್ರೊವೈಡ್ ಮಾಡಬೇಕಾದಂಥ ಹಣನೂ ಕಮ್ಮಿ ಆಗತ್ತೆ. ಸೊ ದಟ್ ರೀಟೇಲರ್ಸ್ಗೆ ಕಮ್ಮಿ ಹಣದಿಂದಾನೇ ಒಂದು ಲಾಟ್ನ ಟ್ರೇಡ್ ಮಾಡ್ಕೋಬಹುದು. ಅದರಿಂದ ರೀಟೇಲರ್ಸ್ ಪಾರ್ಟಿಸಿಪೇಷನ್ ಬೆಳೆಯುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ನಲ್ಲಿ ಇದೆ. ಆದರೆ ರಿಯಾಲಿಟಿ ಆಪ್ಷನ್ ಬಯರ್ಸ್ ಪಾಯಿಂಟಲ್ಲಿ ನೋಡಿದ್ರೆ ಏನು ದೊಡ್ಡದಾಗಿ ಡಿಫರೆನ್ಸ್ ತಗೊಂಡು ಬರಲ್ಲ. 25 ಆದರೂ 15 ಆದರೂ ಸರಿ ಅವ್ರು ಟ್ರೇಡ್ ಮಾಡ್ತಿರೋಂಥ ವ್ಯಾಲ್ಯೂ ಪ್ರಕಾರ ಅದೊಂದು ಬಿಗ್ ಚೇಂಜಸ್ ಅಂತೂ ತಗೊಂಡು ಬರಲ್ಲ. ಆದರೆ ಆಪ್ಷನ್ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದಾಗ ಈ 25 ಇದ್ದಾಗ ಲಾಟ್ ಸೈಜ್ನ ಅವ್ರು ಪೇ ಮಾಡಿರೋಂಥ ಮಾರ್ಜಿನ್ಗಂದ್ರೂ 15 ಲಾಟ್ ಸೈಜ್ ಇದ್ದಾಗ ಮಾತ್ರ ಅವ್ರು ಪೇ ಮಾಡಿರೋಂಥ ಮಾರ್ಜಿನ್ ಕಮ್ಮಿ ಆಗತ್ತೆ. ಇವನ್ ಫ್ಯೂಚರ್ಸ್ ರಿಲೇಟೆಡ್ ಆಗಿನೂ ಬೈ ಮಾಡ್ತಿದ್ರು ಸೆಲ್ ಮಾಡ್ತಿದ್ರು ಈಗ ಪೇ ಮಾಡ್ತಿರೋಂಥ ಹಣಕ್ಕಂದ್ರೂ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಜುಲೈ ಕಾಂಟ್ರಾಕ್ಟ್ಸಿಂದ ಪೇ ಮಾಡ್ತಿರೋಂಥ ಹಣ ಕಮ್ಮಿ ಆಗತ್ತೆ. ಅದರಿಂದ ಮೋರ್ ಟ್ರೇಡರ್ಸು ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಆಕ್ಟಿವ್ ಆಗೋದಕ್ಕೆ, ಪರ್ಟಿಕ್ಯುಲರ್ಲಿ ರಿಟೇಲ್ ಟ್ರೇಡರ್ಸು ಆಕ್ಟಿವ್ ಆಗೋದಕ್ಕೆ ಪ್ರಾಬಬಿಲಿಟಿ ಇದೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸು ಮಾರ್ಕೆಟಲ್ಲಿ ಇದೆ. ಇದಕ್ಕೆ ಕಾರಣವಾಗಿ ಬ್ರೋಕರ್ಸ್ ಮೀನ್ಸ್ ಆಲ್ರೆಡಿ ಲಿಸ್ಟ್ ಆಗಿರೋಂಥ ಬ್ರೋಕರ್ಸ್ ಇರ್ತಾರಲ್ವಾ, ಏಂಜಲ್ ಬ್ರೋಕರ್ಸ್ ಆದರೂ, ಮೋತಿಲಾಲ್ ಓಸ್ವಾಲ್, ಇವನ್ ICICI ಡೈರೆಕ್ಟ್ ಆದರೂ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಯಾವುದಾದ್ರೂ ಬುಲ್ಲಿಶ್ ಆಗಿ ನೋಡ್ಬೋದಾ ಅಂದರೆ, ಯಾವುದಾದ್ರೂ ಒಂದು ಪಾಸಿಟಿವ್ ಪಾಯಿಂಟ್ ಇದೆಯಾ ಅಂದರೆ ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋಂಥ ಬ್ರೋಕರ್ಸು ಸ್ವಲ್ಪ ಜನ ಪರ್ ಲಾಟ್ ಥರ ಟ್ರೇಡ್ ಮಾಡ್ತಿದ್ದಾರಲ್ವ. ಆದರೆ
ನನಗೆ ತಿಳಿದಿರೋವರೆಗೂ ನಮ್ಮಲ್ಲಿ ತುಂಬಾ ಜನ ಅಕೌಂಟ್ಸ್ ಎಲ್ಲಾನು ಪರ್ ಆರ್ಡರ್ ತರ ಲೆಕ್ಕ ತಗೊಳ್ಳುವಂತ ಬ್ರೋಕರ್ಸ್ ಹತ್ರನೇ ಅಕೌಂಟ್ಸ್ ಇದೆ. ಮೀನ್ಸ್ ಒಂದು ಲಾಟ್ಗೆ ಅಂತಲ್ಲ, ಒಂದು ಆರ್ಡರ್ಗೆ ನಾವು ಬ್ರೋಕರೇಜ್ ನ ಪೇ ಮಾಡುವಂತ ಬ್ರೋಕರೇಜಸ್ ಡಿಸ್ಕೌಂಟ್ ಬ್ರೋಕರ್ಸ್ ಹತ್ರನೇ ನಮ್ಮ ಜಾಸ್ತಿ ಮೆಜಾರಿಟಿ ಆಫ್ ದಿ ಅಕೌಂಟ್ಸ್ ಇದೆ. ಅದರಿಂದ ಈ ಲಾಟ್ ಸೈಜ್ ನ ಕಮ್ಮಿ ಮಾಡಿದ್ರು ಜಾಸ್ತಿ ಮಾಡಿದ್ರು ನಮಗೆ ದೊಡ್ಡದಾಗಿ ಚೇಂಜಸ್ ಬರಲ್ಲ. ಆದ್ರೆ ಪರ್ ಆರ್ಡರ್ ನಲ್ಲಿ ಎಷ್ಟು ಲಾಟ್ಸ್ ಇಡಬೇಕನ್ನೋ ಒಂದು ನಂಬರ್ ನಲ್ಲಿ ಚೇಂಜಸ್ ಬರದೇ ಇರೋವರೆಗೂ ಬ್ರೋಕರ್ಸ್ ಇದು ಕಾರಣವಾಗಿ ಸ್ಪೆಷಲ್ ಆಗೇನು ಅವ್ರಿಗೆ ಅಡ್ವಾಂಟೇಜ್ ಇರಲ್ಲ. ನೆಟ್ ಟು ನೆಟ್ ಬೇಸಸ್ ನಲ್ಲಿ ಇದು ನ್ಯೂಟ್ರಲ್ ಇಂಪ್ಯಾಕ್ಟೇ. ಬಟ್ ರಿಟೇಲ್ ಟ್ರೇಡರ್ಸ್ ಒಂದು ಆಕ್ಟಿವಿಟಿ ಜಾಸ್ತಿ ಆಗೋದಕ್ಕೆ ಈಗ ತಗೊಂಡಿರೋ ಡಿಸಿಷನ್ ಪ್ರಾಬಬಿಲಿಟಿ ಇದೆ. ಪರ್ಟಿಕ್ಯುಲರ್ ಆಗಿ ಇದರ ರಿಲೇಟೆಡ್ ಆಗಿ ಆಪ್ಷನ್ ಸೆಲ್ಲಿಂಗ್ ಅಲ್ಲಾದ್ರೂ ಆರ್ ಫ್ಯೂಚರ್ ಬೈಯಿಂಗ್ ಆರ್ ಸೆಲ್ಲಿಂಗ್ ನಲ್ಲಾದ್ರೂ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಮಾರ್ಜಿನ್ಸ್ ಕಮ್ಮಿ ಆಗತ್ತೆ, ಪರ್ಟಿಕ್ಯುಲರ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ 17,660 ಅಂಡ್ ಡೌನ್ ಸೈಡ್ 17,470. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ 41,160 ಅಂಡ್ ಇಲ್ಲಿಂದ ಡೌನ್ ಸೈಡ್ 40,640. ನೆಕ್ಸ್ಟ್ ನಿಫ್ಟಿ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಅನ್ಕೊಂಡಿರುವಂತ ರೇಂಜ್ ಇದೆ ಅಲ್ವಾ, ಅದು ಬ್ರೇಕ್ಔಟ್ ಆಗಿದೆ. ಪ್ರೆಸೆಂಟ್ ಇರುವಂತ ಲೆವೆಲ್ಸ್ ಇಂದ ಆಸ್ ಪರ್ ಆಪ್ಷನ್ ಚೈನ್ ಡೇಟಾ 17,800 to 18,000 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಡೌನ್ ಸೈಡ್ 17,500 ಅಂಡ್ 17,200 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಬಟ್ ಪರ್ಸನಲಿ ನಾನಂತೂ ಅಬ್ಸರ್ವ್ ಮಾಡ್ತಿರೋದು 17,200 to 17,800 ಈ 600 ಪಾಯಿಂಟ್ ರೇಂಜ್ ನ ಮೀನ್ಸ್ ಡೌನ್ ಸೈಡ್ 350 ಅಪ್ ಸೈಡ್ 300 ಪಾಯಿಂಟ್ ಪ್ರೆಸೆಂಟ್ ಇರುವಂತ ಲೆವೆಲ್ಸ್ ಇಂದ ಈ ರೇಂಜ್ ನ ನಿಫ್ಟಿ ರೇಂಜ್ ಆಗಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು ರೇಂಜ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಟೆಲಿಗ್ರಾಮ್ ನಲ್ಲಿ ಶೇರ್ ಟ್ರೇಡರ್ ಕನ್ನಡ ಅಂತ ಹೆಸರುದಲ್ಲಿ ಮಲ್ಟಿಪಲ್ ಚಾನಲ್ಸ್ ಕಾಣಿಸ್ತಾ ಇದೆ. ಇವನ್ ಶೇರ್ ಟ್ರೇಡರ್ ಕನ್ನಡ, ಶೇರ್ ಟ್ರೇಡರ್ ಕನ್ನಡ 1, 2, ಶೇರ್ ಟ್ರೇಡರ್ ಒರಿಜಿನಲ್ ಅಂತ ಚಾನಲ್ಸ್ ಎಲ್ಲ ಮಲ್ಟಿಪಲ್ ಚಾನಲ್ಸ್ ಇದೆ. ಬಟ್ ನೀವು ಈ ಚಾನಲ್ಸ್ ಯಾವುದು ಓಪನ್ ಮಾಡಿದ್ರೂ ನಿಮಗೆ ಅದರಲ್ಲಿ ಯಾವ ಕಂಪನಿ ಇನ್ಫಾರ್ಮೇಷನ್ಸು ಇರಲ್ಲ. ಓನ್ಲಿ ಅವರು ನಮಗೆ ಇಷ್ಟು ಪ್ರಾಫಿಟ್ ಬಂದಿದೆ, ನೀವು ಇನ್ವೆಸ್ಟ್ ಮಾಡಿ, VIP ಮೆಂಬರ್ಶಿಪ್ ತಗೊಳ್ಳಿ, ಈ ಥರ ಎಲ್ಲ ಡೇಟಾ ಕಾಣಿಸ್ತಾ ಇರುತ್ತೆ. ದಯವಿಟ್ಟು ಯಾವುದು ಮೋಸ ಹೋಗಬೇಡಿ. ಆ ಚಾನಲ್ಸ್ ಯಾವುದು ನಮ್ಮ ಚಾನಲ್ಸ್ ಅಲ್ಲ. ಶೇರ್ ಟ್ರೇಡರ್ ಕನ್ನಡ ಒರಿಜಿನಲ್ ಚಾನಲ್ ಯಾವುದು ಅಂತ ನೀವು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ಶೇರ್ ಟ್ರೇಡರ್ ಕನ್ನಡ ಅನ್ನೋ ಒಂದು ವರ್ಡಲ್ಲಿ ಕನ್ನಡ ಅನ್ನೋ ವರ್ಡ್ ಕನ್ನಡದಲ್ಲಿರುತ್ತೆ. ಪ್ಲಸ್ ಹಾಗೆ ನಮ್ಮ ಚಾನಲ್ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬೇಕು ಅಂದ್ರೂ ತುಂಬ ಈಸಿ ಇದೆ. ಆ್ಯಕ್ಚುಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೂ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಮ್ಮ ಚಾನಲ್ ಟೆಲಿಗ್ರಾಮ್ ಲಿಂಕ್ದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಒರಿಜಿನಲ್ ಚಾನಲ್ಗೆ ಬಂದು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಅದರಿಂದ ದಯವಿಟ್ಟು ಯಾವುದೋ ಒಂದು ಫೇಕ್ ಚಾನಲ್ಸ್ಗೆ ಜಾಯ್ನ್ ಆಗಿ ಮೋಸ ಹೋಗಬೇಡಿ. ಆ್ಯಂಡ್ ನಾನು ಯಾವುದೋ ಏನು ಗೊತ್ತಾ ರೆಫರ್ಸ್ ಮಾಡಲ್ಲ, ನಾವು ಇಂಥ ಕಂಪನಿಗೆ ನೀವು ಹೋಗಿ ಇನ್ವೆಸ್ಟ್ ಮಾಡಿ ಅಂತ. ನನ್ನ ಉದ್ದೇಶ ಈ ಚಾನಲ್ ಮಾಡ್ತಿರೋ ಕಾರಣ ನೀವೆಲ್ಲನೂ ಸ್ವಂತವಾಗಿ ನೀವು ಕಲಿಬೇಕು ಅಂತ. ಅಷ್ಟು ಬಿಟ್ಟು ನಾವು ಏನಾದರೂ ನಾವು ರೆಫರ್ ಮಾಡ್ತಾ ಇದ್ರೆ ನೀವು ಇಂಥ ಚಾನಲಲ್ಲಿ ಇನ್ವೆಸ್ಟ್ ಮಾಡಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದೆನ್ ಅದು ದುರುಪಯೋಗ ಆಗುತ್ತೆ. ಸೊ ನನ್ನ ಚಾನಲ್ ಉದ್ದೇಶನೇ ಒಂದೇ ಇರೋದು ನಿಮ್ಮನ್ನು ಎಜುಕೇಟ್ ಮಾಡೋದು ಮಾತ್ರನೇ. ಸೊ ಅದರಿಂದ ದಯವಿಟ್ಟು ಫೇಕ್ ಚಾನಲ್ಸಲ್ಲಿ ಜಾಯ್ನ್ ಆಗೋಕೆ ಹೋಗಬೇಡಿ. ಆ್ಯಂಡ್ ಒರಿಜಿನಲ್ ಚಾನಲಲ್ಲಿ ಇದ್ದು ನೀವು ಕಂಪನಿ ಅಪ್ಡೇಟ್ಸನ್ನು ಪಡ್ಕೊಂಡು ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ನಿಮ್ಮ ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.